ಬಂಧುಗಳೇ, ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವಿತಾವಧಿಯಲ್ಲಿ ಅತಿ ಹೆಚ್ಚು ಖುಷಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾಲಮಾನ ಅಂದ್ರೆ ಅದು ತಮ್ಮ ಬಾಲ್ಯದ ಕಾಲಮಾನವೇ ಆಗಿರುತ್ತೆ. ಜಗತ್ತಿನಲ್ಲಿ ಒಂದು ದುಡ್ಡು ಅನ್ನೋದಿದ್ರೆ ನಾವು ಯಾವ ಖುಷಿ ಅಥವಾ ಯಾವ ಸಂತೋಷವನ್ನು ಬೇಕಿದ್ರು ಅನುಭವಿಸ್ಬೋದು. ಆದ್ರೆ ನಾವು ಬಾಲ್ಯದಲ್ಲಿ ಕಳೆದಂತಹ ದಿನಗಳನ್ನ ಮತ್ತೆ ನಾವು ಎಷ್ಟೇ ಕೋಟಿ ಗಂಟಲೆ ಖರ್ಚು ಮಾಡಿದ್ರು ಸಹಿತ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ಖುಷಿಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಾಲ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಾವು ಬಾಲ್ಯದಲ್ಲಿ ಕಳೆದಂತ ಒಂದು ಆ ಖುಷಿಯ ಕ್ಷಣಗಳು, ನಮ್ಮ ಬೇಸಿಗೆ ರಜವನ್ನ ನಾವು ಹೇಗೆ ಕಳೀತಾ ಇದ್ವಿ, ಅಥವಾ ನಮ್ಮ ಬೇಸಿಗೆ ರಜಕ್ಕೂ ಅಥವಾ ಈಗಿನ ಪೀಳಿಗೆಯಲ್ಲಿ ಬೇಸಿಗೆ ರಜಕ್ಕೂ ಇರತಕ್ಕಂಥ ವ್ಯತ್ಯಾಸಗಳೇನು ಅಂತ ಹೇಳ್ಬಿಟ್ಟು ನಾನು ಕಳೆದಂತ ಬಾಲ್ಯದ ದಿನಗಳನ್ನ ಮೆಲುಕು ಹಾಕ್ಲಿಕ್ಕೆ ಅಂತ ಇವತ್ತು ಹೋಗ್ತಾ ಇದ್ದೀನಿ. ನೀವು ನಿಮ್ಮ ಬಾಲ್ಯ ದಿನಗಳನ್ನ ಹೇಗೆ ಕಳೆದಿರಿ ಅನ್ನೋ ನಾನು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ನಮ್ಮೂರಿನ ಬಾಲ್ಯದ ದಿನಗಳು ಬಹುತೇಕ ಎಲ್ಲಾ ನನ್ನ ಏಜ್ನ ಎಲ್ಲರಿಗೂ ಇದೇ ರೀತಿನೇ ಇರ್ತಿತ್ತು. ಬಾಲ್ಯದ ದಿನಗಳು ಅಥವಾ ಒಂದು ಬೇಸಿಗೆ ರಜಾ ದಿನಗಳು, ನಮ್ಮ ಬಾಲ್ಯದ ದಿನಗಳು ಹೇಗಿದ್ವು ಅನ್ನೋದನ್ನ ನೋಡೋಣ ಬನ್ನಿ. ಈ ಜಾಗ ಇದೆಯಲ್ಲ, ಇದು ನಾವು ಬಾಲ್ಯದಲ್ಲಿ ಈಜಾಡ್ತಿದ್ದಂತ ಜಾಗ. ಆ ಕಡೆ ಈ ಕಡೆ ಸಿಮೆಂಟ್ ತರ ಇತ್ತು, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ತರ ಇತ್ತು. ಬಟ್ ಈಗ ಎಲ್ಲ ಅದನ್ನೆಲ್ಲ ಬಗದ್ಬಿಟ್ಟು ಹಾಳು ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ಈಜಾಡ್ತಾ ಇಲ್ಲ ಇವಾಗ. ಬಟ್ ನಾವು ನಮ್ಮ ಬಾಲ್ಯದಲ್ಲಿ ಅತಿ ಹೆಚ್ಚಾಗಿ ಇಲ್ಲೇ ಈಜಾಡ್ತಿದ್ದು. ಆ ಕಡೆ ಈ ಕಡೆ ಸಿಮೆಂಟ್ ಇದ್ದಿದ್ರಿಂದ ಕ್ಲೀನ್ ಆಗಿತ್ತು. ಬಟ್ ಈಗೆಲ್ಲ ಬಗದ್ಬಿಟ್ಟು ಹಾಳು ಮಾಡ್ಬಿಟ್ಟಿದ್ದಾರೆ. ಇದು ನಮ್ಮೂರ ಒಂದು ಕೋಡಿ. ಇಲ್ಲಿ ಬರ್ತಕ್ಕಂಥದ್ದು, ಇಲ್ಲಿ ಸಣ್ಣ ಪುಟ್ಟ ಬಲೆಯನ್ನು ಹಾಕ್ಬಿಟ್ಟು ಮೀನು ಹಿಡಿತಕ್ಕಂಥದ್ದು, ಈ ಕೋಡಿಯ ಮೇಲೆ ನೀರು ಹರಿತಕ್ಕಂಥದ್ದನ್ನ ನೋಡ್ತಕ್ಕಂಥದ್ದೇ ಒಂದು ಖುಷಿ. ಅಲ್ಲೇ ಕೂತು ನೋಡ್ತಕ್ಕಂಥದ್ದು. ಹೀಗೆ ಆ ಕೋಡಿಯ ಮೇಲೆ ನಮ್ಮ ತುಂಬಾ ಬಾಲ್ಯದ ಬೇಸಿಗೆ ದಿನಗಳನ್ನ ಕಳೀತಾ ಇದ್ವಿ. ಅಲ್ಲಿ ಮೀನು ಹಿಡಿತಕ್ಕಂಥದ್ದು, ಅದನ್ನು ಬಾಟ್ಲಿಯಲ್ಲಿ ತಗೊಂಡ್ಬಿಟ್ಟು ನಮ್ಮ ಮನೆ ಬಾವಿಗಳಿಗೆ ಅಥವಾ ಎಲ್ಲಿಗಾರು ಬಿಡ್ತಕ್ಕಂಥದ್ದು. ಅವಾಗ ಆ ಸಣ್ಣ ವಯಸ್ಸಲ್ಲಿದ್ದಂಥ ಖುಷಿ ಈಗ ನಿಮಗೆ ದೊಡ್ಡ ದೊಡ್ಡ ಮೀನುಗಳ ಕೈಯಲ್ಲಿ ಸಿಕ್ಕರೂ ಸಹಿತ ಆ ಖುಷಿ ಇಲ್ಲ. ಇದು ಈಗ ನಮ್ಮ ಮಕ್ಕಳು ಈಜು ಹೊಡಿತಕ್ಕಂಥ ಜಾಗ. ಅಂದ್ರೆ ನಾವು ಈಜು ಹೊಡಿತಿದ್ವಿ, ಬಟ್ ಇಲ್ಲಿ ಇಷ್ಟೊಂದು ಹೊಡಿತಿದ್ದಿಲ್ಲ. ನಾನು ತೋರಿಸಿದ ಆ ಜಾಗ ಮತ್ತೆ ಕೆರೆ ಒಳಗೆ ಹೊಡಿತಾ ಇದ್ವಿ. ಬಟ್ ಈಗೆಲ್ಲ ಇಲ್ಲಿ ಸ್ವಲ್ಪ ಕ್ಲೀನ್ ಇರೋದ್ರಿಂದ ಇಲ್ಲೇ ಹೆಚ್ಚಿನ ಮಕ್ಕಳು ಇಲ್ಲೇ ಈಜು ಹೊಡಿತಾ ಇದ್ದಾರೆ. ಇದು ನಮ್ಮೂರ ಒಂದು ಕೋಡಿ ಜಾಗ. ಅಂದ್ರೆ ರಸ್ತೆಯ ಮೇಲೆ ನೀರು ಹರಿತಕ್ಕಂಥ ಜಾಗಕ್ಕೆ ಕೋಡಿ ಅಂತ ಕರೀತಾರೆ. ಇಲ್ಲಿ ಅತಿ ಹೆಚ್ಚು ಈಗ ಈಜು ಹೊಡಿಯತಕ್ಕಂಥದ್ದು. ಹಾಗಾಗ್ಬಿಟ್ಟು ನಾನು ಬಾಲ್ಯದಲ್ಲಿ ಹೇಗೆ ಈಜು ಹೊಡಿತಿದ್ದು ಅದೇ ರೀತಿ ನಾವು ಈಗ ಈಜು ಹೊಡಿಯೋಣ ಅಂತ ಹೇಳ್ಬಿಟ್ಟು ನಾವು ನೀರಿಗೆ ಧುಮುಕ್ತಾ ಇದ್ದೀನಿ. ಬನ್ನಿ, ಚೆನ್ನಾಗಿರುತ್ತೆ. ನಿಮ್ಮ ಬಾಲ್ಯಗಳನ್ನು ನಿಮ್ಮ ಊರುಗಳದ್ದು ಹಳ್ಳಿಗಳಲ್ಲೇ ಕಳೀರಿ. ಮನೆ ಒಳಗೆ ಕೂತು ಮೊಬೈಲ್ ಹಿಡಿದು ಕಳೆಯೋದಕ್ಕೆ ದಯವಿಟ್ಟು ಹೋಗ್ಬೇಡಿ. ಆದಷ್ಟು ನಿಮ್ಮ ಬಾಲ್ಯವನ್ನು ಖುಷಿಯಾಗಿ ಕಳೆದ್ಬಿಡಿ. ಅದು ನೆನಪು ಕೊಟ್ಟಷ್ಟು ನಿಮಗೆ ಯಾವ ಮೊಬೈಲ್ ಅಥವಾ ಯಾವ ಒಂದು ಸಿಚುವೇಶನ್ ಸಹಿತ ನಿನಗೆ ಖುಷಿಯನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಅಷ್ಟೇ, ನಾವೆಲ್ಲ ಸಣ್ಣ ಮಕ್ಕಳೆಲ್ಲ ಈಜಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಹೋಗ್ತಿದ್ವಿ. ಬಟ್ಟೆನೆಲ್ಲ ಬಿಚ್ಚಾಕ್ಬಿಟ್ಟು ಒಂದ್ ಕಡೆ ಇಟ್ಬಿಟ್ಟು ಈಜಾಡ್ತಾ ಇರ್ತಿದ್ವಿ. ಅವಾಗ ಈಗೂ ಪ್ರೆಸೆಂಟಲ್ಲಿ ಇದ್ದಾರೆ, ನಮ್ಮ ಏಜ್ಗಿಂತ ಒಂದು 4-5 ವರ್ಷ ದೊಡ್ಡವರು, ಮಲ್ಲೋಜಿ ಅಂತ ಹೇಳ್ಬಿಟ್ಟು. ಅವರು ಎಮ್ಮೆನ ಹೊಡ್ಕೊಂಡ್ ಬರ್ತಾ ಇದ್ರು. ಎಮ್ಮೆ ಹೊಡ್ಕೊಂಡ್ಬಿಟ್ಟು ನಮ್ಮ ಬಟ್ಟೆಗಳನ್ನೆಲ್ಲ ತಗೊಂಡು ಹೋಗ್ಬಿಡ್ತಿದ್ದ. ನಾವು ಬಟ್ಟೆನೇ ಇಲ್ದೇನೆ ಬರೇ ಬೆತ್ತಲೆಯಾಗಿ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಬಟ್ಟೆಯನ್ನು ಇಸ್ಕೊಂಡ್ ಬರ್ತಾ ಇದ್ವಿ. ಆ ರೀತಿ ಅವಣ್ಣ ನಮ್ಗೆ ಹಿಂಸೆ ಕೊಡ್ತಾ ಇದ್ದ. ಬಟ್ ಈಗ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಈಗೆಲ್ಲ ಚೆನ್ನಾಗಿ ಮಾತಾಡ್ಸ್ತೀವಿ, ಚೆನ್ನಾಗಿದ್ದಾರೆ. ಬಟ್ ಅವಾಗ ನೀರು ಹೊಡಿಯಕ್ಕೆ ಬರಬೇಡ್ರಿ, ಕೆರೆಗೆ ಮುಳುಗೋಗ್ತೀರಾ ಅಂತ ಬಿಟ್ಟು ಎದುರಿಸ್ಲಿಕ್ಕೋಸ್ಕರ ಪಾಪ ಆ ರೀತಿ ಮಾಡ್ತಾ ಇದ್ದ ಸಣ್ಣ ವಯಸ್ಸಿದ್ದಾಗ. ಹೀಗೆ ಒಂದ್ ಬಾರಿ ನಾನು, ನಮ್ಮ ಅಣ್ಣ, ಹಾಗೆ ನಮ್ಮ ಫ್ರೆಂಡ್ ಸುವಾಸು, ಮಹೇಂದ್ರ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾದರೆ ಒಂದು 10 ಜನ ಈಜು ಹೊಡಿಯಕ್ಕೆ ಅಂತ ಹೋಗ್ಬಿಟ್ಟಿದ್ವಿ. ಆಗ ಏನ್ ಮಾಡ್ಬಿಟ್ಟಿದ್ದ ಅಂದ್ರೆ, ನಮಗೆ ಗೊತ್ತಿಲ್ಲದಂಗೆ ಬಟ್ಟೆಯನ್ನು ತಗೊಂಡು ಹೋಗ್ಬಿಟ್ಟ. ಎಲ್ಲಿಗೆ ಹೋಗ್ಬಿಟ್ಟ ಅಂತಾನೂ ಗೊತ್ತಿಲ್ಲ. ಅವಾಗೆಲ್ಲ ಈಗಿನ ಮಕ್ಕಳೆಲ್ಲ ಅಂಡರ್ವೇರ್ ಹಾಕ್ತಾರೆ, ಬಟ್ ನಾವು ಅವಾಗ ಅಂಡರ್ವೇರ್ ಸಹಿತ ಆಗ್ತಿದ್ದಿಲ್ಲ. ಸಣ್ಣ ಸಣ್ಣ ಹುಡುಗರು ಆದ್ರಿಂದ ನಾವು ಅಂಡರ್ವೇರ್ ಇಲ್ದೇನೆ ಸಹಿತ ನಮ್ಮ ಮನೆಗೆ ನಡ್ಕೊಂಡ್ ಬಂದಿದ್ದ ಪರಿಸ್ಥಿತಿ ಅಥವಾ ಸನ್ನಿವೇಶ ಈಗಲೂ ನಮಗೆ ಮನಸ್ಸಿನಲ್ಲಿ ಹಾಗೆ ಉಳಿದ್ಬಿಟ್ಟಿದೆ. ಅಂದ್ರೆ ಅವ್ನು ಸಿಗ್ಲೇ ಇಲ್ಲ, ಬಟ್ಟೆ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಕೇಳಲಿಕ್ಕೆ ಅವ್ನು ಸಿಗ್ಲೇ ಇಲ್ಲ ಮಲ್ಲೋಜಿ. ಹಾಗಾಗ್ಬಿಟ್ಟು ಅಂತ ಒಂದು ಪರಿಸ್ಥಿತಿ ಅಥವಾ ಸನ್ನಿವೇಶ ನಮಗೆ ಎದುರಾಗ್ಬಿಟ್ಟಿತ್ತು. ಬಟ್ ಅವಾಗ ನೆನ್ಸ್ಕೊಂಡ್ರೆ ಅದು ದುಃಖಕರ ಅನಿಸ್ತಿತ್ತು. ಬಟ್ ಈಗ ಒಂಥರ ಏನೋ ಒಂದು ಹ್ಯಾಪಿನೂ ಕೊಡುತ್ತೆ, ಒಂದು ದುಃಖನೂ ಕೊಡುತ್ತೆ. ಆಗ ಆ ಬೇಸಿಗೆ ರಜೆ ನಾವು ಖುಷಿಯಿಂದ ಅನುಭವಿಸ್ತಿದ್ವಿ. ಈಗ ಯಾರೇ ಮಕ್ಕಳಾಗ್ಲಿ ಬಾಲ್ಯದಲ್ಲಿ ಯಾವುದೇ ರೀತಿ ಒಂದು ಟೆನ್ಷನ್ ಇರೋದಿಲ್ಲ ಅಥವಾ ಜವಾಬ್ದಾರಿ ಅನ್ನೋದು ಇರೋದಿಲ್ಲ. ಹಾಗಾಗ್ಬಿಟ್ಟು ಒಂದು ಖುಷಿಯಿಂದ ಅಥವಾ ಒಂದು ಯಾವುದೇ ಒಂದು ಒತ್ತಡ ಇಲ್ಲದೆ ಬಾಲ್ಯವನ್ನ ಕಳಿಬೋದಿತ್ತು. ಬಟ್ ದೊಡ್ಡವರಾಗ್ತಾ ಪ್ರತಿಯೊಬ್ಬರಿಗೂ ಸಹಿತ ಒತ್ತಡಗಳು ಜಾಸ್ತಿ ಆಗುತ್ತೆ. ಅಷ್ಟು ಖುಷಿ ಇರೋದಿರೋದಿಲ್ಲ. ನಾವು ಎಷ್ಟೇ ಹ್ಯಾಪಿನೆಸ್ ಆಗ ವಾತಾವರಣದಲ್ಲಿ ಇದ್ರೂ ಸಹಿತ ಮನಸ್ಸಿನಲ್ಲಿ ಒಂದು ಜವಾಬ್ದಾರಿ ಅನ್ನೋದಿರೋದ್ರಿಂದ ಅಷ್ಟು ಹ್ಯಾಪಿನೆಸ್ ಅನ್ನೋದಿರೋದಿಲ್ಲ. ಹಾಗಾಗ್ಬಿಟ್ಟು ಬಾಲ್ಯವನ್ನ ಅತಿ ಹೆಚ್ಚು ಖುಷಿಯಾಗಿ ಕಳೆದ್ಬಿಡ್ಬೇಕು ಅನ್ನೋದೇ ನನ್ನ ಒಂದು ಆಶಯ ಅಥವಾ ಒಂದು ನಿಮ್ಮಲ್ಲಿ ಕೋರಿಕೆ. ಈ ರೀತಿಯಾಗಿ ನಾವು ಕೆರೆಯಲ್ಲಿ ಈಜನ್ನ ಹೊಡ್ಕೊಂಡ ಎಲ್ಲ ಆದ ತಕ್ಷಣ ಹಳೆ ತೋಟ, ಅಂದ್ರೆ ಈಗ ಹಳೆ ತೋಟ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಮರಗಳ ಮೊನ್ನೆ ಗಾಳಿ ಮಳೆಗೆ ಅತಿ ಹೆಚ್ಚಾಗಿ ದಟ್ಟವಾಗಿ ಕಾಡು ತರ ಇತ್ತು ನಮ್ಮ ಹಳೆ ತೋಟ. ಇಲ್ಲೊಂದು 100 ಎಕರೆ ಪ್ರದೇಶ ಹಳೆ ತೋಟ. ಅಂದ್ರೆ ಒಂದು 50-60 ವರ್ಷಗಳ ಹಳೆ ಮರಗಳಿದ್ದಂತ ಒಂದು 100 ಎಕರೆ ಪ್ರದೇಶ ಹಳೆ ತೋಟ ಅಂತ ಕರಿತೀವಿ. ನಮ್ಮೂರ ಹಳೆ ತೋಟ ಅಂತ. ಅಲ್ಲಿ ಯಾವುದೇ ತೋಟಗಳಿಗೆ ಗಡಿ ಇರಲಿಲ್ಲ. ಅಂದ್ರೆ ಗಡಿ ಅನ್ನೋದೇ ಇರಲಿಲ್ಲ. ಅಂದ್ರೆ ಯಾರ ತೋಟದಲ್ಲಿ ಯಾರು ಹೆಂಗಿದ್ರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಹತ್ತ ಮರಗಳಿದ್ದಂತ ಜಾಗ. ಅದ್ರೊಳಗೆ ಹೋದ್ರೆ ಎಲ್ಲಿ ಹೋಗ್ತೀವಿ, ಎಲ್ಲಿಂದ ಹೊರಗೆ ಬರ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ಬ ಸತೀಶ್ ಅಂತ ಇದ್ದ. ಅವನು ಇಲ್ಲೇ ಕೆಳಗೆ ಮನೆ ಇದ್ದಾನೆ. ಅವನು ಈಗಲೂ ರೀಸೆಂಟ್ ಆಗಿ ನಮ್ಮ ಪ್ರಾಯದಾನೆ. ಅವನಿಗೆ ಎಲ್ಲಾ ಮರಗಳು, ಎಲ್ಲಿ ಹಲಸಿನ ಮರಗಳಿದ್ದಾವೆ, ಎಲ್ಲಿ ತೆಂಗಿನ ಮರಗಳಿದ್ದಾವೆ, ಯಾವ ಹಣ್ಣು ಎಷ್ಟು ಟೇಸ್ಟ್ ಇರುತ್ತೆ ಅನ್ನೋದು ಪ್ರತಿಯೊಂದು ಅವನಿಗೆ ಗೊತ್ತಿತ್ತು. ಹಾಗಾಗ್ಬಿಟ್ಟು ಅವನನ್ನ ಜೊತೆ ಹಾಕೊಂಡ್ಬಿಟ್ಟು ನಾವು ಒಂದು 10 ಜನ ಎಲ್ಲಾ ತೋಟಗಳನ್ನು ಅಡ್ಡಾಡ್ತಾ ಇದ್ವಿ. ಅಂದ್ರೆ ಹಲಸಿನ ಮರಗಳು, ಒಂದು ಮರದಲ್ಲಿ ಒಂದು ಹಣ್ಣನ್ನು ಮಾತ್ರ ಕೀಳ್ತಕ್ಕಂಥದ್ದು, ಅದನ್ನ ಕೊಯ್ದು ತಿಂತಕ್ಕಂಥದ್ದು, ಟೇಸ್ಟ್ ಅನ್ನ ಸವಿದು ಬಿಟ್ಟು ಮತ್ತೆ ಮುಂದಕ್ಕೆ ಮತ್ತೊಂದು ಮರಗಳನ್ನು ಹುಡ್ಕೊಂಡು ಹೋಗ್ತಕ್ಕಂಥದ್ದು. ಹೀಗೆ ಈ ನಮ್ಮ ಈ 100 ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು 200 ಹಲಸಿನ ಮರಗಳಿದ್ವು. ನಾವು ಏನಿಲ್ಲ ಅಂದ್ರೆ ದಿನಕ್ಕೊಂದು 25-30 ಹಲಸಿನ ಮರಗಳನ್ನಂತೂ ಹುಡುಕಾಡಿ ಒಂದು 10 ಹಣ್ಣುಗಳನ್ನಂತೂ ತಿಂತಕ್ಕಂಥದ್ದು ಬಾಲ್ಯದ ಒಂದು ನಮ್ಮ ಒಂದು ಅದ್ಭುತ ಸನ್ನಿವೇಶಗಳಾಗಿದ್ವು.
ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ನಮ್ಮ ಹಳೆ ತೋಟ ಅಂತ ಹೇಳ್ಬಿಟ್ಟು. ಮೊನ್ನೆ 26ನೇ ತಾರೀಕು ಬಂದಂತ ಗಾಳಿ ಮಳೆಗೆ ನೋಡಿ ಎಷ್ಟು ಸಾವಿರಾರು ಅಡಿಕೆ ಮರಗಳು ಬಿದ್ದೋಗ್ಬಿಟ್ಟಿದ್ದಾವೆ. ಒಂದಲ್ಲ ಎರಡಲ್ಲ, ಈಗ ಒಂದು ಎಕರೆಗೆ 60ರಿಂದ 70 ಅಡಿಕೆ ಮರಗಳು ಬಿದ್ದೋಗ್ಬಿಟ್ಟಿದ್ದಾವೆ. ಆದ್ರೆ ಒಂದು ಬಯಲು ತರ ಆಗ್ಬಿಟ್ಟಿದೆ, ಅಷ್ಟು ಅಡಿಕೆ ಮರ ಬಿದ್ದೋಗ್ಬಿಟ್ಟಿದ್ದಾವೆ ನೋಡಿ. ಇದೇ ಹಲಸಿನ ಮರಗಳು ಅಂದ್ರೆ ಪ್ರತಿ ಒಂದು ತೋಟದಲ್ಲಿ ಒಂದು 3-4 ಹಲಸಿನ ಮರಗಳು ಇದ್ದೇ ಇರ್ತಿದ್ವು. ಬಟ್ ಈಗೆಲ್ಲ ಸೋಲೆ ಆಗುತ್ತೆ ಹಾಗೆ ಅಂತ ಹೇಳ್ಬಿಟ್ಟು ಕಡ್ದಾಕ್ಬಿಟ್ಟಿದ್ದಾರೆ. ಬಟ್ ನಮ್ಮ ಪ್ರಾಯದಲ್ಲಿ ಅಂದ್ರೆ ನಾವು ಬಾಲ್ಯದಲ್ಲಿ ಇದ್ದಾಗಂತೂ ಈ ಬೆಳಕೆ ಬೀಳ್ತಿದ್ದಿಲ್ಲ ಈ ನೆಲಗಳಿಗೆ. ಹಳೆ ತೋಟದಲ್ಲಿ ನೆಲಕ್ಕೆ ಬೆಳಕೆ ಬೀಳ್ತಿದ್ದಿಲ್ಲ, ಅಷ್ಟು ಹಳೆ ಮರಗಳಿದ್ವು, ಅಷ್ಟು ದೊಡ್ಡ ಮಾವಿನ ಮರಗಳು ಹಲಸಿನ ಮರಗಳಿದ್ವು. ಬಟ್ ಈಗೆಲ್ಲ ಅದರ ಪ್ರಮಾಣವೂ ಕಡಿಮೆ ಆಗ್ಬಿಟ್ಟಿದೆ, ಮತ್ತೆ ಹಳೆ ತೋಟಕ್ಕೆ ಬರ್ತಕ್ಕಂಥ ಮಕ್ಕಳ ಪ್ರಮಾಣವೂ ಸಹಿತ ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ಹೀಗೆ ನಾವು 10-20 ಜನ ಬರ್ತಿದ್ವಿ, ಪ್ರತಿಯೊಬ್ಬರಿಗೂ ಹಳೆ ತೋಟನ ನೆನಪಿದೆ. ಬಟ್ ಈಗಿನ 100 ಜನ ಮಕ್ಕಳಲ್ಲಿ ಬರೀ ಹತ್ತಿರಕ್ಕೆ ನೆನಪಿದೆ ಹಳೆ ತೋಟ ಅನ್ನೋದು, ಅಥವಾ ಅಲ್ಲಿ ಬರ್ಬೇಕು ಹಲಸಿನ ತಿನ್ಬೇಕು ಅನ್ನೋದು. ಮುಂದಿನ ಪೀಳಿಗೆಗೆ ಅದು ಇರುತ್ತೋ ಇಲ್ಬಾರ್ದು, ಹಳೆ ತೋಟನೇ ಇರುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಹಾಗಾಗ್ಬಿಟ್ಟು ನಮ್ಮ ತಂದೆಯವರೆಲ್ಲ ನಾವು ಜೇನು ಕೀಳ್ತಾ ಇದ್ವಿ, ಹಾಗೆ ಮಾಡ್ತಾ ಇದ್ವಿ, ಹಳೆ ತೋಟಕ್ಕೆ ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಬಟ್ ನಮ್ಮ ಪೀಳಿಗೆಗೆ ಜೇನು ಅನ್ನೋದು ಸಿಗ್ಲಿಲ್ಲ, ಜೇನು ಅನ್ನೋದು ಮರೆ ಆಗೋಗ್ಬಿಡ್ತು. ಬಟ್ ಈಗಿನ ಪೀಳಿಗೆಯವರಿಗೆ ಹಲಸಿನ ಹಣ್ಣೇ ಮರೆ ಆಗ್ತಿದೆ. ಅಂದ್ರೆ ನಾವು ಹೋಗ್ತಿದ್ರೆ ಎಷ್ಟೊಂದು ಹಲಸಿನ ಹಣ್ಣು ಸಿಗ್ತಿದ್ವು, ಈಗಲೇ ಹುಡುಕ್ಬೇಕಾಗಿದೆ ಹಲಸಿನ ಹಣ್ಣುಗಳನ್ನ. ನೆಕ್ಸ್ಟ್ ಇನ್ನೊಂದು 10 ವರ್ಷದ ಪೀಳಿಗೆ ದಾಟಿದ್ರೆ ಹಲಸಿನ ಹಣ್ಣಲ್ಲ ಬೇರೆ ಹಳೆ ತೋಟಗಳೇ ಇರುತ್ತೋ ಇಲ್ಲೋ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಯಾಕಂದ್ರೆ ಕಳೆದ್ಬಿಟ್ಟೆಲ್ಲ ಹೊಸ ಅಡಿಕೆ ತೋಟಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಅದನ್ನ ನೋಡ್ಬಿಟ್ಟಾದ್ರು ಆ ಖುಷಿ ಪಡ್ಲಿ, ಈ ರೀತಿ ಇತ್ತು ವಾತಾವರಣ ನಮ್ಮಲ್ಲಿ, ಈ ರೀತಿ ಒಂದು ಖುಷಿಯಾದ ಒಂದು ಸ್ಥಳ ಇತ್ತು, ಇದನ್ನು ಅದ್ಭುತವಾಗಿ ನಾವು ಬಾಲ್ಯವನ್ನು ಕಳೀತಾ ಇದ್ರಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರನೇ ಈ ವಿಡಿಯೋವನ್ನ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ. ನನಗೆ ನನ್ನ ಮುಂದಿನ ಒಂದು ಪೀಳಿಗೆ ಅದನ್ನ ನೋಡಿ ಖುಷಿ ಪಡ್ಬೇಕು ಅನ್ನೋದೇ ನನ್ನ ಒಂದು ಆಶೆ ಅಷ್ಟೇ. ಹೀಗೆ ಪ್ರತಿ ಒಂದು ಮರದಲ್ಲೂ ಒಂದೊಂದು ಹಲಸಿನ ಹಣ್ಣನ್ನ ಕಿತ್ಕೊಂತ ಇದ್ವಿ. ಅದನ್ನ ಕಿತ್ಬಿಟ್ಟು ಅಷ್ಟನ್ನು ತಿನ್ನಕ್ ಆಗ್ತಿದ್ದಿಲ್ಲ, ಬಟ್ ಟೇಸ್ಟ್ ನೋಡ್ತಿದ್ವಿ. ಯಾಕೆಂದ್ರೆ ಮುಂದಿನ ಒಂದು ಹಲಸಿನ ಮರನ ಟೇಸ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊಟ್ಟೆ ತುಂಬಾ ತಿಂತಿದ್ದಿಲ್ಲ. ಹಾಗೆ ಒಂದೆರಡು ಕಿತ್ಕೊಳ್ಳೋದು, ತೊಳೆಯನ್ನ ತಿನ್ನೋದು, ಹಾಗೆ ಅದನ್ನ ಬಿಟ್ಟು ಹೋಗೋದು. ಅದನ್ನ ರಾತ್ರಿ ನರಿನೋ ನಾಯಿನೋ ತಿಂತಾ ಇದ್ವಿ. ಬಟ್ ನಮಗೆ ಇಷ್ಟ ಬಂದಂತ ಒಂದು ಹಣ್ಣನ್ನು ಮಾತ್ರ ಸಂಪೂರ್ಣವಾಗಿ ತಿಂತಾ ಇದ್ವಿ. ನೋಡ್ತಾ ಇರ್ಬೋದು, ಅಲ್ಲೊಂದು ಮರದಲ್ಲಿ ಹಲಸಿನ ಹಣ್ಣು ಕಿತ್ವಿ, ಇದೊಂದು ಮರದಲ್ಲಿ ಹಲಸಿನ ಹಣ್ಣು ಕೀಳ್ತಾ ಇದೀವಿ. ಎಲ್ಲ ಹಲಸಿನಗಳನ್ನು ಕೀಳೋದು, ಅದ್ರಲ್ಲಿ ಯಾವ್ದು ತುಂಬಾ ಟೇಸ್ಟಿ ಆಗಿರುತ್ತೋ ಅದನ್ನ ಮಾತ್ರ ಒಂದ್ ಹತ್ರ ಕೂತು ಒಂದು ಕ್ಲೀನ್ ಆಗಿರೋ ಜಾಗದಲ್ಲಿ ಅದನ್ನ ತೊಳೆ ಬಿಡಿಸ್ಕೊಂಡು ತಿಂತಕ್ಕಂಥದ್ದು. ಹೀಗೆ ನಮ್ಮ ಅಷ್ಟು ಬಾಲ್ಯದ ನೆನಪುಗಳು. ಅಂದ್ರೆ ನಮ್ಮ ಫ್ರೆಂಡ್ಸ್ ಇವರೆಲ್ಲ ಈಗಿನ ಪೀಳಿಗೆ ಮಕ್ಕಳು, ಅಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರು. ಬಟ್ ನಮ್ದು ಒಂದು ಗ್ಯಾಂಗ್ ಇತ್ತು, ಇದೇ ತರನೇ ಇವ್ರು ಯಾವ ರೀತಿ ಗ್ಯಾಂಗ್ ಇದೆಯೋ ಅದೇ ತರನೇ ನಮ್ದು ಒಂದು 10 ಜನರ ಗ್ಯಾಂಗ್ ಇತ್ತು. ನಾವು ಪ್ರತಿ ಶನಿವಾರ ಅಥವಾ ಒಂದು ಭಾನುವಾರ ಅಥವಾ ಬೇಸಿಗೆ ರಾಜ್ಯದಲ್ಲಿ ಕಂಟಿನ್ಯೂಸ್ ಆಗಿ ಈ ರೀತಿ ಈಜಾಡ್ತಕ್ಕಂಥದ್ದು, ಹಳೆ ತೋಟದೊಳಗೆ ಬರ್ತಕ್ಕಂಥದ್ದು, ಹಲಸಿನ ಹಣ್ಣನ್ನ ತಿನ್ನೋ ಅಥವಾ ಎಳ್ನೀರನ್ನ ಕುಡ್ಕೊಂಡು ಮನೆಗೆ ಹೋಗ್ತಕ್ಕಂಥದ್ದೇ ನಮ್ಮ ಒಂದು ದಿನಚರಿ ಆಗ್ಬಿಟ್ಟಿತ್ತು. ನೋಡಿ, ಇವು ನಮ್ಮ ಬಾಲ್ಯದಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಕೊಟ್ಟಂತ ಮರಗಳು. ಇಲ್ಲಿ 3 ಒಟ್ಟಿಗೆ ಇದ್ವು, 3 ಹಲಸಿನ ಮರಗಳು ಜೊತೆಗಿತ್ತು, ಒಂದು ಮಾವಿನ ಮರ ಇತ್ತು. ಹಾಗಾಗ್ಬಿಟ್ಟು ಇದು ನಮ್ಮ ಫೇವರೇಟ್ ಸ್ಪಾಟ್ ಆಗ್ಬಿಟ್ಟಿತ್ತು. ಖಂಡಿತ ಎಲ್ಲಿ ಸಿಗ್ಲಿದ್ರು ಇಲ್ಲಿ ಹಲಸಿನ ಹಣ್ಣು ಸಿಕ್ಕೇ ಸಿಗುತ್ತೆ. 3 ಅಕ್ಕಪಕ್ಕ ಮರಗಳಿದ್ದರಿಂದ ಸಿಕ್ಕೇ ಸಿಕ್ತಿದ್ವು. ಆದ್ರೆ ಮೊನ್ನೆ ಬೀಸಿದಂತ ಗಾಳಿಗೆ 3 ಹಲಸಿನ ಮರಗಳು ಮತ್ತು ಮಾವಿನ ಮರ 4 ಮರಗಳು ಬಿದ್ದೋಗ್ಬಿಟ್ಟಿದ್ದಾವೆ. ತುಂಬಾ ಬೇಜಾರಾಯ್ತು ಈ ಸ್ಥಳವನ್ನ ನೋಡ್ಬಿಟ್ಟು. ಯಾಕೆಂದ್ರೆ ಇಲ್ಲಿ ಸುತ್ತಾಲು ಮರಗಳಿದ್ರಿಂದ ಸೆಂಟ್ರಲ್ಲಿ ತುಂಬಾ ನೆರಳಿತ್ತು. ಇಲ್ಲೇ ಕೂತು ನಾವು ಹಲಸಿನ ಹಣ್ಣನ್ನೆಲ್ಲ ತಿಂದು ಹೋಗ್ತಾ ಇದ್ವಿ. ಆದ್ರೆ ಗಾಳಿಯ ರಭಸಕ್ಕೆ ಎಲ್ಲಾ ಮರಗಳು ಬಿದ್ದೋಗಿರೋದ್ರಿಂದ ಒಂದು ನಮ್ಮ ಬಾಲ್ಯದಲ್ಲಿ ಕಂಡಂತ ಅಥವಾ ನೆನಪುಗಳಲ್ಲಿ ಉಳಿದಂತ ಒಂದು ಅದ್ಭುತವಾದಂತಹ ಸ್ಥಳ ಈಗ ಕಣ್ಮರೆ ಆಗ್ಬಿಟ್ಟಿದೆ. ಈಗ ಅಲ್ಲಿ 200 ಎಕರೆ ತೋಟದಲ್ಲಿ ಅಲ್ಲೇ ಒಂದು 40-50 ಹಲಸಿನ ಮರಗಳು ಸಿಗ್ಬೋದು ಅಷ್ಟೇ ಹುಡುಕಾಡಿದ್ರೆ. ಅದರಲ್ಲೇ ಹುಡುಕಿ ತಿಂತಕ್ಕಂಥದ್ದು ನಮಗೆ ಒಂದು ಅನಿವಾರ್ಯತೆ ಆಗ್ಬಿಟ್ಟಿದೆ. ಅವಾಗ 200-300 ಅಡಿಕೆ ಹಲಸಿನ ಮರಗಳಿದ್ವು, ಈಗ ಬರೀ ಕೇವಲ 30-40 ಬಂದಿದೆ. ಹಳೆ ತೋಟನೂ ಅಷ್ಟೇ ಭೀಕರವಾಗಿತ್ತು. ಅಂದ್ರೆ ಎಷ್ಟು ಅಂದ್ರೆ ಸೂರ್ಯನ ಬಿಸಿಲು ಸಹಿತ ಕೆಳಗೆ ಬಿಟ್ಟಿದೆ, ಅಷ್ಟು ದಟ್ಟವಾಗಿತ್ತು. ಆದ್ರೆ ಈಗೆಲ್ಲ ಮರಗಳು ಬಿದ್ದು ಅಥವಾ ಮರಗಳನ್ನ ಹಳೆ ಮರಗಳನ್ನು ಕಡಿದು ಸೊಸೈಟಿಗಳನ್ನು ನೆಡ್ತಿರೋದ್ರಿಂದ ಅಷ್ಟೊಂದು ದಟ್ಟವಾದಂತ ಒಂದು ವಾತಾವರಣ ಸಹಿತ ಕಡಿಮೆ ಆಗ್ಬಿಟ್ಟಿದೆ ಹಳೆ ತೋಟದಲ್ಲಿ. ಇಷ್ಟೊತ್ತು ಹುಡುಕಾಡಿಕ್ಕೆ ಒಂದು ಉತ್ತಮವಾದಂತ ಟೇಸ್ಟ್ ಇರ್ತಕ್ಕಂಥ ಒಂದು ಒಳ್ಳೆ ಹಲಸಿನ ಹಣ್ಣು ಸಿಕ್ಕಿದೆ. ಬನ್ನಿ ಅದನ್ನ ಕೊಯ್ದ್ಬಿಟ್ಟು ತಿನ್ನೋಣ. ನೀವು ಅಷ್ಟೇ ನಿಮ್ಮ ತೋಟಗಳಿಗೆ ಹೋಗ್ಬಿಟ್ಟು ತೋಟದಲ್ಲೇ ಹಲಸಿನ ಹಣ್ಣನ್ನ ತಿಂದು ಬನ್ನಿ. ಮನೆಗೆ ತಂದು ತಿಂತಕ್ಕಂಥದ್ದಷ್ಟು ಖುಷಿ ಮತ್ತೆ ಟೇಸ್ಟ್ ಸಿಗೋದಿಲ್ಲ. ನಿಮ್ಮ ತೋಟದಲ್ಲೇ ಕೂತು ಅದನ್ನ ಕೊಯ್ಕೊಂಡು ತಿಂತಕ್ಕಂಥದ್ದಿದೆಯಲ್ಲ, ಇದಕ್ಕೂ ಅದ್ಭುತವಾದಂಥ ಟೇಸ್ಟ್ ಸಿಗುತ್ತೆ. ಮತ್ತೆ ನಿಮ್ಮ ಒಂದು ಮೆಮೊರಿಯಲ್ಲಿ ಒಂದು ಅದ್ಭುತ ಮೆಮೊರಿನೂ ಉಳ್ಕೊಳ್ಳುತ್ತೆ. ಹಾಗೆ ಈ ಮಾವಿನ ಮರದಲ್ಲಿ ಯಾವಾಗಲೂ ಹಣ್ಣಾಗ್ಬಿಟ್ಟು ಮಾವಿನಕಾಯಿ ಉದುರುತ್ತೆ. ತುಂಬಾ ಟೇಸ್ಟಿ ಆಗಿರ್ತಿದ್ವು ಮತ್ತು ನಾರಿನಂಶ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಹುಳಿ ಇರ್ತಿದ್ದಿಲ್ಲ. ತುಂಬಾ ಹಣ್ಣಾದಂಥ ಮಾವಿನ ಹಣ್ಣುಗಳು ತುಂಬಾ ಸ್ವೀಟ್ ಆಗಿರ್ತಿದ್ವು. ಅವುಗಳನ್ನು ಆರಿಸ್ಕೊಂಡು ತಿಂತಕ್ಕಂಥದ್ದು ಅಥವಾ ಕಲ್ಲಲ್ಲಿ ಹೊಡೆದು ಬೀಳಿಸಿ ತಿಂತಕ್ಕಂಥದ್ದು ಇದೆಯಲ್ಲ, ಅದ್ಭುತವಾಗಿರ್ತಿತ್ತು ಆಗಿನ ನೆನಪುಗಳು. ಈಗ ಒಂದು 4-5 ಸಿಕ್ವು, ಬಟ್ ಮರ ಬಿದ್ದೋಗ್ಬಿಟ್ಟಿತ್ತು. ಬೇಜಾರಾಯ್ತು. ಬಟ್ ಅದರಲ್ಲೇ ಸಿಕ್ಕಿದ್ರಲ್ಲೇ 4 ತಗೊಂಡು ತಿಂದ್ಬಿಟ್ಟು ಹಾಗೆ ಎಳ್ನೀರು ಸಹಿತ ಬಿದ್ದಿದ್ವು. ಅವಾಗ ಅಂದ್ರೆ ಸಣ್ಣ ಮರಗಳನ್ನ ಹತ್ತಿ ಕೆಡುಕೊಂಡು ಕುಡಿತಿದ್ವಿ. ಬಟ್ ದೊಡ್ಡವ್ರು ಯಾರಾದ್ರೂ ನೋಡಿದ್ರೆ ಬೈತಾ ಇದ್ರು. ಬಟ್ ತಪ್ಪಿಸ್ಕೊಂಡು ಯಾವಾಗ ಕುಡಿದು ಹೋಗ್ತಾ ಇದ್ವಿ. ಹೀಗೆ ಹಳ್ಳ ಕೊಳ್ಳ ಸುಂದರವಾಗಿರ್ತಕ್ಕಂಥ ಹಳೆ ತೋಟಗಳನ್ನ ಸುತ್ತಾಡಿ ಅಲ್ಲೆಲ್ಲ ಬಿದ್ದಂಥ ಎಳ್ನೀರು, ಮಾವಿನ ಹಣ್ಣು, ಹಲಸಿನ ಹಣ್ಣುಗಳನ್ನ ತಿನ್ಕೊಂಡು ಈ ಜಾಡಿ ನಮ್ಮ ಬಾಲ್ಯವನ್ನ ಅನುಭವಿಸ್ತಾ ಇದ್ವಿ. ಇದು ನಮ್ಮೂರ ದೇವಸ್ಥಾನದ ಇರ್ತಕ್ಕಂಥ ಒಂದು ಹಳ್ಳ. ಈ ಹಳ್ಳದಲ್ಲೇ ಬಂದ್ಬಿಟ್ಟು ಸ್ನಾನ ಮಾಡಿ ಮತ್ತೆ ಹೊರಗೆ ಅಲ್ಲಿಂದ ಎಂಟ್ರಿ ಆದ್ರೆ ಇಲ್ಲಿಂದ ಹೊರಗೆ ಹೋಗ್ತಿದ್ದು.
ಇಲ್ಲಿ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ದೇವಸ್ಥಾನದಲ್ಲಿ ಕುಡಿಯೋ ನೀರು ಬರ್ತಾ ಇತ್ತು. ಆ ದೇವಸ್ಥಾನದ ಕುಡಿಯೋ ನೀರನ್ನ ಹುಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ವಿ. ಮನೆ ಕಡೆ ಹೋಗ್ತಕ್ಕಂಥ ದಾರಿಯಲ್ಲಿ ಒಂದು ಮಾವಿನ ತೋಪಿತ್ತು. ಆವಾಗ ಅದನ್ನ ಕಾಯ್ಲಿಕ್ಕೆ ಒಬ್ರು ಇದ್ರು. ಅವರು ನಾವೇನಾದ್ರು ತೋಟದೊಳಗೆ ಹೋದ ತಕ್ಷಣ ಬೆನ್ನು ನಡ್ಸ್ಕೊಂಡು ಹೊಡಿತಾ ಇದ್ರು. ಬಟ್ ಈಗ ಅವ್ರು ಇರಲಿಲ್ಲ. ಹಾಗಾಗ್ಬಿಟ್ಟು ಈಗ ನಮ್ಮ ಮಕ್ಕಳು ಅಷ್ಟೇ ಅಲ್ಲಿ ಹೋಗೋದಿಲ್ಲ. ಬಟ್ ನಾವು ಹೋಗಿದ್ವಲ್ಲ, ನಮ್ಮ ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ಹೋದ್ವಿ ಒಳಗೆ. ಅವಾಗ ತುಂಬಾ ಮರಗಳು ಒತ್ತಟ್ಟಿಂದ ಇದ್ವು. ಬಟ್ ಈಗ ಅಲ್ಲೇ ಅಳಿದುಳಿದು ಒಂದು 10 ಮರಗಳು ಮಾತ್ರ ಉಳಿದ್ಬಿಟ್ಟಿದೆ. ನಮ್ಮ ಬಾಲ್ಯದಲ್ಲಿ ನಾವು ಒಂದು ಮಾವಿನ ತೋಪನ್ನು ಒಂದು ಅನುಭವಿಸಿದಂಥ ಒಂದು ಜಾಗ ಇಲ್ಲೇ ನೋಡಿ. ತೋತಾಪುರಿ ಮರ, ಇದಕ್ಕಂತೂ ಕಂಟಿನ್ಯೂ ಬಂದು ಹೊಡೆದಿದ್ವಿ ಕಲ್ಲು. ಇದರಲ್ಲಿ ಒಂದು ಸುಮಾರು 3-4 ಪೀಳಿಗೆಯವರು ಇದಕ್ಕೆ ಕಲ್ಲು ಹೊಡೆದಿರೋಂಥ ಒಂದು ಅನುಭವ ಇದೆ ಈ ಮರಕ್ಕೆ ಪಾಪ. ಬಟ್ ಇನ್ನು ಮೊನ್ನೆ ಬಂದಂಥ ಗಾಳಿ ಮಳೆಗೆ ಎಲ್ಲಾ ಮರಗಳು ಮುರಿದು ಬಿದ್ದೋಗ್ಬಿಟ್ಟಿದ್ದಾವೆ. ಮಾವಿನ ಮರ ಗಾಳಿಗೆ ಮುರಿದೋಗಿರ್ಬೋದು, ಆದ್ರೆ ಇದರ ಕೆಳಗೆ ನಮ್ಮ ಬಾಲ್ಯದ ಎಷ್ಟೋ ಸಾವಿರ ನೆನಪುಗಳು ಮಾತ್ರ ಹಾಗೆ ಶಾಶ್ವತವಾಗಿ ಉಳಿದಿವೆ. ನಮ್ಮ ಬಾಲ್ಯದಲ್ಲಿ ಈ ರೀತಿ ನಾವು ಈಜಾಡ್ಬಿಟ್ಟು ಹಳೆ ತೋಟದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹೊರಗೆ ಬಂದು ಎಳ್ನೀರನ್ನು ಕುಡ್ಕೊಂಡು ಇಲ್ಲಿ ಮಾವಿನಕಾಯಿ ಹೊಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ತಿಂತಕ್ಕಂಥದ್ದು ನಮ್ಮ ಬಾಲ್ಯದ ಒಂದು ರಜೆ ದಿನಗಳ ಅನುಭವ ಆಗಿತ್ತು. ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದಾವೆ ಅಥವಾ ಹೇಗಿದ್ವು? ನಮ್ಗಿಂತ ಅದ್ಭುತವಾಗಿರ್ಬೋದು. ಬಟ್ ಈಗಿನ ಮಕ್ಕಳಿಗೆ ಅದು ಆ ಅನುಭವ ಅಥವಾ ಒಂದು ಅದ್ಭುತತೆ ಸಿಗ್ತಾ ಇಲ್ಲ. ಹಾಗಾಗ್ಬಿಟ್ಟು ಈ ರೀತಿ ನಿಮ್ಮ ಊರಿನಲ್ಲೇ ಇರ್ತಕ್ಕಂಥ ತೋಟಗಳು ಅಥವಾ ಈಜಾಡ್ಲಿಕ್ಕಂತ ಇರ್ತಕ್ಕಂಥ ಜಾಗಗಳಿಗೆ ಹೋಗಿ ಆದಷ್ಟು ನಿಮ್ಮ ಬಾಲ್ಯವನ್ನ ಎಂಜಾಯ್ ಮಾಡಿ. ಮನೆಯಲ್ಲೇ ಕೂತು ಟಿವಿ ನೋಡ್ತಕ್ಕಂಥದ್ದಾಗ್ಲಿ ಅಥವಾ ಮೊಬೈಲ್ ಅನ್ನು ನೋಡ್ತಕ್ಕಂಥದ್ದಾಗಿ ನಿಮ್ಮ ಅದ್ಭುತ ಬಾಲ್ಯವನ್ನ ದಯವಿಟ್ಟು ಮನೆಯಲ್ಲೇ ಕೂತು ವ್ಯರ್ಥ ಅಂತೂ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಇದು ಮತ್ತೆ ಸಿಗದಾರದಂತ ಒಂದು ಅದ್ಭುತ ಮೆಮೊರಿಗಳು. ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ನಿಮ್ಮ ಬಾಲ್ಯ ಅಥವಾ ನಿಮ್ಮ ಬಾಲ್ಯದಲ್ಲಿರ್ತಕ್ಕಂಥ ಖುಷಿ ನಿಮ್ಮ ಜೀವನದಲ್ಲಿ ಮತ್ತೆ ಯಾವತ್ತೂ ಸಿಗೋದಿಲ್ಲ. ಈ ಬೇಸಿಗೆ ರಜೆಯನ್ನ ಅದ್ಭುತವಾಗಿ ಮತ್ತು ಖುಷಿಯಿಂದ ಎಂಜಾಯ್ ಮಾಡ್ಬಿಡಿ. ದಯವಿಟ್ಟು ಮನೆಯಲ್ಲಿ ಮೊಬೈಲ್ ಅಥವಾ ಟಿವಿಯನ್ನ ನೋಡ್ತಾ ದಯವಿಟ್ಟು ವ್ಯರ್ಥ ಮಾಡಬೇಡಿ ಅನ್ನೋದೇ ನನ್ನ ಆಶಯ. ಧನ್ಯವಾದಗಳು.